ಹಲೋ ಫ್ರೆಂಡ್ಸ್, ಕರ್ನಾಟಕ GK ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇನ್ನೇನು ಕೆಲವೇ ದಿನಗಳಲ್ಲಿ TET ಕಾಲ್ಫರ್ ಆಗುತ್ತೆ. ಆ ಪ್ರಯುಕ್ತ ಇಂದಿನಿಂದ ನಾನು ಫ್ರೀ ಆದಂತಹ ಒಂದು ಕ್ಲಾಸ್ಗಳನ್ನು ನಿಮಗೆ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಕೆಲವರೆಲ್ಲ ಹೇಳ್ತಾರೆ, ನಾವು 900 ರೂಪಾಯಿ ಕಟ್ಟಿಸ್ಕೊಳ್ತೀವಿ, 2000 ರೂಪಾಯಿ ಕಟ್ಟಿಸ್ಕೊಳ್ತೀವಿ, ನಾವು ಕ್ಲಾಸ್ ಕೊಡ್ತೀವಿ ನಿಮಗೆ. ಅವ್ರು ಏನೇ ಕ್ಲಾಸ್ ಕೊಟ್ಟರು ಇದೇ ಕಂಟೆಂಟ್ಗಳನ್ನು ಕೊಡಬೇಕಾಗುತ್ತೆ. ಸೊ ಹಂಗಾಗಿ ನಿಮಗೆ ಫ್ರೀ ಆದಂಥ ತರಗತಿಗಳನ್ನು ನಾನು ಇವತ್ತಿನಿಂದ ಕೊಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಯಾರು TET ಅಭ್ಯರ್ಥಿಗಳಿದ್ದೀರ ಆ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ. ಹಾಗೆ ಯಾರು ನನ್ನ ಚಾನಲ್ಗೆ ಬಂದುಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಡೈಲಿ ನಾನು ಮಾಡುವಂಥ ತರಗತಿಯನ್ನು ನೀವೆಲ್ಲರೂ ಸಹ ನೋಡ್ಬೋದು. ಹಾಗೂ TETಗೆ ಒಳ್ಳೆಯ ನೋಟ್ಸ್ಗಳನ್ನು ನಾನೇ ತಯಾರು ಮಾಡ್ಕೊಂಡಿರುವಂಥದ್ದಾಗಿದೆ ಇದು. ಸೊ ಹಂಗಾಗಿ ನೀವೆಲ್ಲರೂ ನನಗೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಮೊದಲನೇ ವಿಷಯ ಏನು ಅಂತ ಬಿಟ್ಟಂದರೆ, ಆಲ್ಮೋಸ್ಟ್ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಭೂಗೋಳ ವಿಜ್ಞಾನ ಅನ್ನೋದು ಏನಪ್ಪ ಅಂತ ಬಿಟ್ಟಂದರೆ ಸ್ವಲ್ಪ ಡಿಫಿಕಲ್ಟ್ ಆಗಿರುವಂಥ ಸಬ್ಜೆಕ್ಟು. ಸೊ ಹಾಗಾಗಿ ನಾನು ಫಸ್ಟು ಈ ಒಂದು ಭೂಗೋಳ ವಿಜ್ಞಾನದ ಬಗ್ಗೆ ಒಂದು ಸ್ವಲ್ಪ ಪಾಠವನ್ನು ಇವತ್ತು ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು ಇದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಕ್ವಶನ್ಸ್ಗಳು ಬರ್ತವೆ. ಆ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಹೇಳಿದ್ರೆ ಅಂದರೆ ಇವತ್ತಿನ ತರಗತಿ ಸಂಪೂರ್ಣ ಆಗುತ್ತೆ ಅಂತ ಹೇಳಿ ನಾನು ಪರಿಭಾವಿಸ್ತೀನಿ. ಸೊ ಓಕೆ, ಈಗ 10ನೇ ತರಗತಿಯಲ್ಲಿ ಮೊದಲನೇ ಅಧ್ಯಾಯವಾಗಿರುವಂಥ ಭಾರತ ಸ್ಥಾನ ಮತ್ತು ವಿಸ್ತೀರ್ಣದ ಬಗ್ಗೆ ತಿಳ್ಕೊಳ್ಳೋದಾದರೆ, ಖಾಲಿ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಭಾರತವು ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಭಾರತದ ದಕ್ಷಿಣ ತುದಿಯಲ್ಲಿರುವ ದೇಶ ಶ್ರೀಲಂಕಾ ಆಗಿದೆ. ಭಾರತದ ಮಧ್ಯಭಾಗದಲ್ಲಿ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಹಾದು ಹೋಗಿದೆ. ಭಾರತದಲ್ಲಿ ತೆಲಂಗಾಣವು ಹೊಸ ರಾಜ್ಯವಾಗಿದೆ. ಇಲ್ಲಿ 1ನೇ ಕ್ವಶನ್ನು ಮತ್ತು 3ನೇ ಕ್ವಶನ್ನು ಆಲ್ಮೋಸ್ಟು ಕೆಲವು TETಯಲ್ಲಿ 2014 ಮತ್ತು 15ನೇ ಸಾಲಲ್ಲಿ ಹಾಗೂ 18ನೇ ಸಾಲಲ್ಲಿ ಇವೆರಡು ಕ್ವಶನ್ನು ಸಹ ರಿಪೀಟ್ ಆಗಿರೋದು. ಹಾಗಾದರೆ ಬರ್ತಾ ಬರ್ತಾ TETಯನ್ನು ತುಂಬ ಡಿಫಿಕಲ್ಟ್ ಮಾಡ್ತಾ ಇರೋದ್ರಿಂದ ಈ ಕ್ವಶನ್ಸ್ಗಳು ರಿಪೀಟ್ ಆಗಲ್ಲ. ಆದರೂ ಸಹ ಇನ್ ಕೇಸ್ ಒನ್ ವರ್ಡಲ್ಲಿ ಏನಾದರೂ ಅಕಸ್ಮಾತ್ ಕೇಳಿದ್ರೆ ನಿಮಗೆ ಉಪಯೋಗ ಆಗುತ್ತೆ. ಸೊ ಹಂಗಾಗಿ ಈ ಒಂದು ಕ್ವಶನ್ಸು ಒಂದು ಸ್ವಲ್ಪ ನಿಮ್ಮ ಗಮನದಲ್ಲಿರಲಿ. 2ನೇ ಮೇನಿಗೆ ಬರೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಭಾರತದ ಅಕ್ಷಾಂಶ ಮತ್ತು ರೇಖಾಂಶೀಯ ವಿಸ್ತರಣೆಯನ್ನು ತಿಳಿಸಿ ಅಂತ ಹೇಳಿದ್ದಾರೆ. 8 ಡಿಗ್ರಿ 4ರಿಂದ 37 ಡಿಗ್ರಿ 0.6 ಉತ್ತರ ಅಕ್ಷಾಂಶ ಹಾಗೂ 68 ಡಿಗ್ರಿ 0.7ರಿಂದ 97 ಡಿಗ್ರಿ 0.25 ಪೂರ್ವ ರೇಖಾಂಶದವರೆಗೆ ಭಾರತವು ವಿಸ್ತರಿಸಿದೆ. ಭಾರತದ ಭೂರಾಶಿಯ ದಕ್ಷಿಣ ತುದಿ ಯಾವುದು ಅಂದರೆ ಇಂದಿರಾ ಪಾಯಿಂಟ್ ಆಗಿದೆ. ಇದನ್ನು ಸಾಕಷ್ಟು ಬಾರಿ TETಯಲ್ಲಿ ಕೇಳಿದ್ದಾನೆ, GPSTRಲ್ಲೂ ಸಹ ಕೇಳಿದ್ದಾನೆ. ಭಾರತದ ವಾಯುವ್ಯದಲ್ಲಿರುವ ನೆರೆಯ ರಾಷ್ಟ್ರಗಳನ್ನು ಹೆಸರಿಸಿ ಅಂದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಭಾರತದ ಮೇರೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಬಿಟ್ಟಂದರೆ, ಭಾರತದ ಭೂಮೇರೆಯು 15,200 ಕಿಲೋಮೀಟರ್ಗಳಾಗಿದ್ದು ವಿವಿಧ ದೇಶಗಳು ಹಾಗೂ ಹಿಮಾಲಯ ಪರ್ವತದಿಂದ ಆವರಿಸಲ್ಪಟ್ಟಿದೆ. ಭಾರತದ ಜಲಮೇರೆಯು 6,100 ಕಿಲೋಮೀಟರ್ಗಳಷ್ಟು ಉದ್ದವಾಗಿದ್ದು ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ ಮತ್ತು ಹಿಂದೂ ಮಹಾಸಾಗರವನ್ನು ಆವರಿಸಲ್ಪಟ್ಟಿದೆ. ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪದ ಜಲಗಡಿಯನ್ನು ಪರಿಗಣಿಸಿದರೆ ಭಾರತದ ಜಲಗಡಿಯು 7,516.5 ಕಿಲೋಮೀಟರ್ಗಳಷ್ಟಾಗಿರುತ್ತದೆ. ಸೊ ಇದು ಅಧ್ಯಾಯ 1 ಭಾರತ ಸ್ಥಾನ ಮತ್ತು ವಿಸ್ತೀರ್ಣ. ಸ್ವಲ್ಪನೇ ನಾವೊಂದು ಸ್ವಲ್ಪ ಅಧ್ಯಯನ ಮಾಡ್ಕೊಳ್ತಾ ಹೋಗೋಣ. ನಾಳೆ ಅಧ್ಯಾಯ 2 ಭಾರತದ ಮೇಲ್ಮೈ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು ಗೆಳೆಯರು.